ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಬನ್ನು ಯೂಸ್ ಮಾಡ್ಕೊಂಡು ಒಂದು ಹಾಲು ಬನ್ನು ಮತ್ತು ಕಂಡೆನ್ಸ್ ಮಿಲ್ಕ್ ಮತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಒಂದು ಬನ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಟ್ರೆಂಡಿಂಗಾಗಿ ಓಡ್ತಾ ಇದ್ದಿಲ್ಲ ಈ ರಾಮೇಶ್ವರ ಕೆಫೆನಲ್ಲೆಲ್ಲ ತುಂಬ ಈಗ ಜಸ್ಟ್ ಟ್ರೆಂಡ್ ಆಗಿರೋದ್ರಿಂದ ಇದು ನಾವು ಒಂದ್ಸತಿ ಮನೆ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 2 ಬನ್ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ. ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ ಇದೆ, ಮತ್ತು ಒಂದು 4 ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಮತ್ತು ನಾನು ಒಂದು 5-6 ಗೋಡಂಬಿ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗೋಷ್ಟು 2 ರಿಂದ 3 ಸ್ಪೂನ್ ಆಗೋಷ್ಟು ಸಕ್ಕರೆ ಇದೆ, 2 ಏಲಕ್ಕಿ ಇದೆ, ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ಮತ್ತು ಇದೊಂದು 3 ಗೋಡಂಬಿ ಮತ್ತು 3 ಬಾದಾಮಿ, 3 ಪಿಸ್ತಾನ ನನಗೆ ಗಾರ್ನಿಷಿಂಗ್ ಇಟ್ಕೊಂಡಿದ್ದೀನಿ. ನಾನು ಒಂದು 12 ಆಗೋಷ್ಟು ನಾನು ಬಾದಾಮಿ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಬಾದಾಮಿ ಪೌಡ್ರ್ ಮಾಡ್ತಾರೆ, ಅದು ಮಾಡ್ಕೊಬೇಕಾಗುತ್ತೆ. ಒಂದು 4 ರಿಂದ 5 ಪಿಸ್ತಾ ಇದೆ. ಇಷ್ಟು ನಾವು ಇದು ಬಿಟ್ಟು ಇಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಈಗ ಮೊದಲಿಗೆ ಮಾಡ್ಕೊಂಡು ಜಾರ್ ತೊಗೊಂಡು ನಾವು ಬಾದಾಮಿ, ಪಿಸ್ತಾ, ಗೋಡಂಬಿ, ಸ್ವಲ್ಪ ಅರಿಶಿನ ಮತ್ತು 2 ಏಲಕ್ಕಿ ಇದೆ, 2 ಏಲಕ್ಕಿ ಮತ್ತು ಒಂದು 3 ಸ್ಪೂನ್ ಆಗೋಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟು ನಾವು ಬಾದಾಮಿ ಪೌಡ್ರ್ ಥರ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ಸಾಕು. ನೋಡಿ, ಅರಿಶಿನ ಹಾಕ್ಕೊಂಡು ನಮಗೆ ಕಲರ್ ಬರುತ್ತೆ. ನೀವು ಬೇಕು ಅಂದರೆ ಫುಡ್ ಕಲರ್ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಹಾಲು ನಾವು ಕುದಿಸಿದ ಟೈಮಲ್ಲಿ ಕೇಸರಿ ಹಾಕ್ಕೊಂಡು ಇನ್ನೂ ನಿಮಗೆ ಕಲರ್ ಬರುತ್ತೆ. ನಾನು ಅರಿಶಿನ ಹಾಕಿದ್ದೀನಿ. ಹಾಲು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಈಗ ನಾನು ಕಾಯ್ತಿಟ್ಕೊಳ್ತೀನಿ. ಸೇರಿಸ್ಕೊಂಬಿಡೋಣ. ಈಗ ನಾವು ನೀರೇನು ಹಾಕ್ತೀರ ನಾವು ಗಟ್ಟಿಯಾಗಿ ಹಾಲು ಮಾಡ್ಕೊಬೇಕಾಗತ್ತೆ. ಸೇಮ್ ನಾವು ಬಾದಾಮಿ ಹಾಲು ಮಾಡ್ಕೊತೀರಲ್ಲ ಆ ಥರ ಮಾಡಿಕೊಂಡ್ರೆ ನಮಗೆ ಸಾಕು. ಸ್ವಲ್ಪ ಇವಾಗ ನಾವು ಕಾಯೋಕ್ಕೆ ಬಿಡೋಣ ಚೆನ್ನಾಗಿ. ಫ್ರೆಂಡ್ಸ್, ಹಾಲು ಕಾಯೋಕ್ಕೆ ಇಳಿದಿದೆ. ಹಾಲು ಚೆನ್ನಾಗಿ ನಾವು ಕಾಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ಕೆನೆ ಕಟ್ಟರಿಂದ ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಡ್ತೀನಿ. ಸ್ವಲ್ಪ ಹಾಲು ಸ್ವಲ್ಪ ರಾಸ್ ಮೇಲೆ ಹೋದರೆ ಸಾಕು ನಮಗೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಬಾದಾಮಿ ಪೌಡ್ರಿಗೆ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೆ, ಒಂದು 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಡಿ ಸ್ವೀಟು, ಯಾಕಂದರೆ ಕಂಡೆನ್ಸ್ ಮಿಲ್ಕೂ ಸ್ವೀಟ್ ಇರೋದ್ರಿಂದ ಮತ್ತು ಬನ್ನೂ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸಕ್ಕರೆ ನಾನು ಈ ಹಾಲಿಗೆ ಸರಿ ಹೋಗೋದಷ್ಟು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಕುದಿ ಬರಲಿ ಇದು. ಫ್ರೆಂಡ್ಸ್, ಚೆನ್ನಾಗಿ ಸಕ್ಕರೆ ಕರಗಿದೆ. ಸ್ವಲ್ಪ ಹಾಲ್ದು ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಿದೆ. ನೋಡಿ, ಆದರೆ ಸಾಕು. ಇವಾಗ ನಾವು ಬಾದಾಮಿ ಪೌಡರು ಮಾಡ್ಕೊಂಡಿದ್ರಲ್ಲ ಅದು ನಾನು 4 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನೋಡಿ, 4 ಸ್ಪೂನ್ ಇದೆ. ಟೋಟಲ್ ಒಂದು 5 ಸ್ಪೂನು ಆಗುತ್ತೆ ನಾನು ಹಾಕ್ಕೊಂಡಿರೋ ಕ್ವಾಂಟಿಟಿಗೆ. ಸ್ವಲ್ಪ ಉಳಿದಿದ್ದೀನಿ, 1 ಸ್ಪೂನ್ ಆಗಷ್ಟು ಉಳಿದಿದೆ. ನಾನು 4 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಸೇಮ್ ನಾವು ಬಾದಾಮಿ ಪೌಡ್ರ್ ಹೆಂಗೆ ಹಾಕ್ತೀರೋ ಹಂಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ನೀವು ಬೇಕು ಅಂದರೆ ಇನ್ನೂ ಕಲರ್ ಬೇಕು ಅಂತಂದರೆ ನೀವು ಬೇಕಾದ್ರೆ ಕೇಸರಿ ದಳಗಳು ಹಾಲು ನೆನೆಸಿನೂ ಹಾಕ್ಕೊಬೋದು, ಅದು ಇನ್ನೂ ಒಳ್ಳೆ ಕಲರ್ ಬರುತ್ತೆ. ನಾನು ಅರಿಶಿನ ಒಂದು ಹಾಕಿದ್ದೀನಿ. ಇಲ್ಲ ಕೇಸರಿ ದಳ ಇಲ್ಲ ನೀವು ಫುಡ್ ಕಲರೂ ಹಾಕ್ಕೊಬೋದು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನಾವು ಕೈ ಆಡಿಸಿದ್ರೆ ಕುದಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟು ತಿಕ್ನೆಸ್ ಬಂದರೆ ನಮಗೆ ಸಾಕು. ತುಂಬ ಗಟ್ಟಿನೂ ಬೇಡ, ಏನೂ ಬೇಡ. ಒಂದು 2 ರಿಂದ 3 ನಿಮಿಷ ನಾವು ಕುದಿಸ್ಕೊಂಡ್ರೆ ನಮಗೆ ನೋಡಿ ಇದು ಬಾದಾಮಿ ಹಾಲು ರೆಡಿ ಆಗುತ್ತೆ. ಇವಾಗ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಡೋಣ. ನಾವು ಬೆಣ್ಣೆ ಮತ್ತು ಕಂಡೆನ್ಸ್ ಮಿಲ್ಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬನ್ನಿಗೆ ನಾವು ಕಟ್ ಮಾಡಿ ಮೇಲೆ ಕೋಟಿಂಗ್ ಮಾಡ್ಕೊಬೇಕಾಗುತ್ತೆ. ನಾವು ಇದು ಅಷ್ಟರಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಡ್ತೀನಿ. ನಾನು ಸ್ಟವ್ ಆಫ್ ಮಾಡಿದ್ರೆ ಸ್ವಲ್ಪ ನಾವು ಆರುತ್ತೆ. ಇದು ಒಂದು ಕಪ್ ತೊಗೊಂಡು ನಾವು ಮಿಕ್ಸಿಂಗ್ ಮಾಡ್ಕೊಬೇಕಾಗುತ್ತೆ. ಕಂಡೆನ್ಸ್ ಮಿಲ್ಕ್ ಒಂದು 3 ಸ್ಪೂನ್ ಆಗೋಷ್ಟಿದೆ, ಮತ್ತು ಬೆಣ್ಣೆ ಒಂದು 4 ಸ್ಪೂನ್ ಆಗೋಷ್ಟಿದೆ. ಇದು ಎರಡನ್ನೂ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಣ್ಣೆ ಜೊತೆ ಕಂಡೆನ್ಸ್ ಮಿಲ್ಕು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ. ನಾನು ಕಂಡೆನ್ಸ್ ಮಿಲ್ಕು ಮತ್ತು ಬೆಣ್ಣೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡ್ಗೆ ಇಟ್ಕೊಂಬಿಡೋಣ. ಈಗ ನಾವು ಬನ್ ಕಟ್ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ಒಳಗಡೆ ಈ ಥರ ಕಟ್ ಮಾಡಿಕೊಂಡು ನಾವು ಬೆಣ್ಣೆ ಮತ್ತು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ರಲ್ಲ ಅದನ್ನು ಮೇಲ್ಗಡೆ ನೀಟಾಗಿ ಸವರ್ಕೊಬೇಕಾಗುತ್ತೆ. ನೀಟಾಗಿ ನೋಡಿ ಫ್ರೆಂಡ್ಸ್, ನೀಟಾಗಿ ನಾವು ಕೋಟಿಂಗ್ ಮಾಡ್ಕೊಬೇಕಾಗತ್ತೆ. ಕೋಟಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡಿ
ಮತ್ತು ಇದನ್ನು ನಾವು 4 ಲೇಯರು ಕಟ್ ಮಾಡಬೇಕಾಗತ್ತೆ ಚಿಕ್ಕದಾಗಿ. ಈ ಥರ 4 ಲೇಯರ್ ನಾನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ನಾನು 4 ಲೇಯರು ಕಟ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ. ಫುಲ್ ಕಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಇದನ್ನು ಒಂದು ಸ್ಟೀಲ್ ತಟ್ಟೆಗೆ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಸೇರಿಸ್ಕೊಂಡು ನಾವು ಹಾಲು ಮಾಡ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್, ನಾನು ಹಾಲು ಬಾದಾಮಿ ಹಾಲು ಮಾಡ್ಕೊಂಡಿದ್ದೀರಲ್ಲ ಇಲ್ಲಿ, ಇದನ್ನು ನಾನು ಇದ್ರ ಮೇಲೆ ಸೇರಿಸ್ಕೊತೀನಿ. ನೋಡಿ ಸುತ್ತಲೂ ಸೇರಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸು ಸೇರಿಸ್ಕೊತೀನಿ. ನೋಡಿ ನೀವು ಯಾವ ಡ್ರೈ ಫ್ರೂಟ್ಸ್ ಅದು ಹಾಕ್ಕೊಬೋದು. ನಾನು ಸ್ವಲ್ಪ ಬಾದಾಮಿ, ಗೋಡಂಬಿ, ಪಿಸ್ತಾನ ಸ್ವಲ್ಪ ನಾನು ಹಾಕಿದ್ದೀನಿ. ರೆಡಿ ಆಗುತ್ತೆ. ನೀವು ನೋಡಿ ರೆಡಿಯಾಗಿದೆ. ಬನ್ ಮಸ್ಕ ರೆಡಿಯಾಗಿದೆ. ಈಸಿಯಾಗಿ ಒಂದು ಡೆಸರ್ಟ್ಸು ರಾಮೇಶ್ವರ ಕೆಫೆನಲ್ಲಿ ಮಾಡ್ತಾರಂತಲ್ಲ, ಇದೇ ಮೆಥಡಲ್ಲೇ ಮಾಡ್ತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.